60 ವರ್ಷ ಆದ್ಮೇಲೆ ಕೈ ತುಂಬಾ 3,000 ರೂಪಾಯಿ ಪೆನ್ಷನ್ ಪಡಿಬೇಕಾ? ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 3,000 ಕ್ಯಾಶ್ ಬಂದ್ ಬೀಳುತ್ತೆ. ಇದು ಯಾವುದೇ ಪ್ರೈವೇಟ್ ಕಂಪನಿ ಆಫರ್ ಅಲ್ಲ, ಖುದ್ದು ಕೇಂದ್ರ ಸರ್ಕಾರವೇ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತಾ ಇದೆ. ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೀವು ಎಷ್ಟು ದುಡ್ಡನ್ನ ಡೆಪಾಸಿಟ್ ಮಾಡ್ತೀರೋ ಎಕ್ಸಾಕ್ಟ್ ಆಗಿ ಅಷ್ಟೇ ಅಮೌಂಟ್ ಅನ್ನ ಗವರ್ಮೆಂಟ್ ಕೂಡ ನಿಮ್ಮ ಅಕೌಂಟ್ಗೆ ಆಡ್ ಮಾಡುತ್ತೆ. ಇಂತಹ ಸೂಪರ್ ಬಂಪರ್ ಆಫರ್ ಹಿಸ್ಟ್ರಿಯಲ್ಲೇ ಬಂದಿರಲಿಲ್ಲ. ಈ ಪವರ್ಫುಲ್ ಸ್ಕೀಮ್ ಸ್ಟಾರ್ಟ್ ಮಾಡೋಕೆ ಕೇವಲ 55 ರೂಪಾಯಿಗೆ ನಿಮ್ಮ ಇಡೀ ಫ್ಯೂಚರ್ ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ರಕ್ಷಿತಾ ಶಿಶಿರ್. 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಕೈ ತುಂಬಾ ಅಂದ್ರೆ 3,000 ರೂಪಾಯಿ ಪೆನ್ಷನ್ ಪಡಿಬೇಕಾ? ಅದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ, ನೀವು ಎಷ್ಟು ಹಣವನ್ನ ಉಳಿತಾಯ ಮಾಡಿರ್ತೀರೋ ಅಷ್ಟೇ ಸಮನಾದ ಹಣವನ್ನ ಸರ್ಕಾರ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. ಅಂದ್ರೆ ನೀವು ನಂಬ್ತೀರಾ? ತಿಂಗಳಿಗೆ ಕೇವಲ 55 ರೂಪಾಯಿಯಿಂದ ನೀವು ಇದನ್ನ ಆರಾಮವಾಗಿ ಶುರು ಮಾಡ್ಬೋದು. ಅಷ್ಟಕ್ಕೂ ಈ ಯೋಜನೆ ಯಾರೆಲ್ಲ ಅರ್ಹರು, ಅರ್ಜಿ ಸಲ್ಲಿಸೋದು ಹೇಗೆ, ಯಾವೆಲ್ಲ ದಾಖಲೆಗಳು ಬೇಕು, ಯಾರಿಗೆ ಈ ಯೋಜನೆ ಸಿಗಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಇಂಚಾಗಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಹಾಗಾದ್ರೆ ಈ ಸೂಪರ್ ಹಿಟ್ ಸ್ಕೀಮ್ ಯಾವುದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವತ್ತು ನಾವು ಮಾತಾಡ್ತಿರೋದು ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖವಾದ ರೈತರ ಸರಣಿ ನಿವೃತ್ತಿ ಯೋಜನೆ, ಅದೇ PM ಕಿಸಾನ್ ಮನ್ಧನ್ ಯೋಜನೆ ಬಗ್ಗೆ. ಈ ಯೋಜನೆಗೆ ಒಂದು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂದ್ರೆ ವೃದ್ಧಾಪ್ಯದ ಪಿಂಚಣಿ ಯೋಜನೆ ಅಂತ ಹೇಳ್ಬೋದು. ನಮ್ಮ ರೈತರು ವಯಸ್ಸಾದ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅವರಿಗೆ ಪ್ರತಿ ತಿಂಗಳು ಒಂದು ಕಾಯಂ ಆದಾಯ ಇರಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡಿದೆ. ಇದು 2019ರಲ್ಲಿ ಪ್ರಾರಂಭ ಆಗಿತ್ತು. ಇದು ಒಂದು ವಾಲಂಟರಿ ಪೆನ್ಷನ್ ಸ್ಕೀಮ್, ಅಂದ್ರೆ ಇದು ಕಡ್ಡಾಯವೇನಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಸೇರ್ಬೋದು. ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ? ಇದು ತುಂಬಾ ಸಿಂಪಲ್. 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂತ ರೈತರು ಈ ಯೋಜನೆಯಲ್ಲಿ ಭಾಗವಹಿಸಬಹುದು. ನೀವು ಪ್ರತಿ ತಿಂಗಳು ಒಂದು ಸಣ್ಣ ಮೊತ್ತವನ್ನ ಕಟ್ಟಬೇಕಾಗುತ್ತೆ. ನೀವು ಎಷ್ಟು ಕಟ್ತಿರೋ ಅಷ್ಟೇ ಮೊತ್ತದ ಹಣವನ್ನ ಕೇಂದ್ರ ಸರ್ಕಾರ ಕೂಡ ನಿಮ್ಮ ಹೆಸರಲ್ಲಿ ಜಮಾ ಮಾಡುತ್ತೆ. ನಿಮಗೆ 60 ವರ್ಷ ತುಂಬಿದ ತಕ್ಷಣ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 36,000 ರೂಪಾಯಿ. ಎಷ್ಟು ಹಣ ಕಟ್ಟಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ನೀವು ಎಷ್ಟನೇ ವಯಸ್ಸಿಂದ ಈ ಯೋಜನೆಯನ್ನ ಸೇರ್ತಿರೋ ಅನ್ನೋದ್ರ ಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿರ್ಬೇಕು, ನೀವು ಎಷ್ಟು ಹಣ ಕಟ್ಟಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಉದಾಹರಣೆಗೆ, ಈಗ ನಿಮ್ಗೆ 18 ವಯಸ್ಸು, ನಿಮ್ಮ ಫ್ಯೂಚರ್ ಅನ್ನ ನೀವು ಸೆಕ್ಯೂರ್ ಮಾಡ್ಬೇಕು ಅಂದ್ರೆ ನೀವು ತಿಂಗಳಿಗೆ ಈಗಲೇ 55 ರೂಪಾಯಿಯನ್ನ ಕಟ್ಟೋಕ್ ಸ್ಟಾರ್ಟ್ ಮಾಡಿ. ಈಗ ನಿಮ್ಗೆ 20 ವರ್ಷ ಆಗಿದ್ರೆ ಈಗಲೇ 61 ರೂಪಾಯಿ ತಿಂಗಳಿಗೆ ಕಟ್ಟಬೇಕು. 25 ವರ್ಷ ಆಗಿದ್ರೆ 80 ರೂಪಾಯಿ, 30 ವರ್ಷ ಆಗಿದ್ರೆ 110 ರೂಪಾಯಿ, 35 ವರ್ಷ ಆದ್ರೆ 150 ರೂಪಾಯಿ. ಇನ್ನು ಕೊನೆಯದಾಗಿ 40ನೇ ವಯಸ್ಸಿಗೆ ಸೇರಿದ್ರೆ ತಿಂಗಳಿಗೆ 200 ರೂಪಾಯಿಯನ್ನ ನೀವು ಕಟ್ತಾ ಇರ್ಬೇಕು. ಅಷ್ಟೇ ಹಣ ಸರ್ಕಾರ ಕೂಡ ಹಾಕುತ್ತೆ. ಅದಕ್ಕೆ ಎಲ್ಲಾ ರೈತರಿಗೂ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಯಾಕೆ ಈ ಯೋಜನೆಗೆ ನಾವು ಈಗಲೇ ಸೇರ್ಬೇಕು, ಫ್ಯೂಚರ್ ಅಲ್ವಾ ನೋಡ್ಕೊಳ್ಳೋಣ ಅನ್ನೋ ಒಂದು ಮಾತು ನಿಮ್ ತಲೆಗೆ ಬಂದ್ರೆ, ಫ್ಯೂಚರ್ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನೀವು ತಿಂಗಳಿಗೆ 55 ರೂಪಾಯಿ ಸಿಂಪಲ್ ಆಗಿ ಕಾಫಿ, ಟೀ, ತಿಂಡಿ, ತಿನಿಸು ಅಂತ ಬೇಡದ ವಿಷಯಗಳಿಗೆ ನಾವು ಸುಮಾರಷ್ಟು ಹಣವನ್ನ ಖರ್ಚು ಮಾಡ್ತೇವೆ. ಅದರಲ್ಲಿ 55 ರೂಪಾಯಿನ ತೆಗೆದಿಟ್ಟು ತಿಂಗಳಿಗೆ ಒಂದು 55 ರೂಪಾಯಿನ ಸೇವ್ ಮಾಡಿದ್ರೆ, ನಿಮಗೆ ಕೆಲಸ ಮಾಡಕ್ ಆಗದೆ ಇರುವಂತ ಕಾಲದಲ್ಲಿ, ನಿಮಗೆ ಮುಪ್ಪು ಬಂದಂತ ಟೈಮಲ್ಲಿ ತಿಂಗಳಿಗೆ 3,000 ರೂಪಾಯಿ ಸರ್ಕಾರದಿಂದ ಬರುತ್ತೆ. ಯಾರ ಮೇಲೂ ಡಿಪೆಂಡ್ ಆಗದೆ ಆರಾಮವಾಗಿ ನಮ್ಮ ಜೀವನವನ್ನ ನಾವು ನಡೆಸಬಹುದು. ಹಾಗಾದ್ರೆ ಯಾರೆಲ್ಲ ಈ ಯೋಜನೆಗೆ ಸೇರಬಹುದು? ಈ ಯೋಜನೆಗೆ ಸೇರ್ಬೇಕಾದ್ರೆ ಕೆಲವು ಅರ್ಹತೆಗಳು ಬೇಕು. ಮೊದಲನೇದಾಗಿ ಭಾರತದ ಪ್ರಜೆಯಾಗಿರ್ಬೇಕು. ಖಂಡಿತ ವಯಸ್ಸು 18ರಿಂದ 40ರ ಒಳಗಿರ್ಬೇಕು. ಆಗ್ಲೇ ಹೇಳ್ದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. ನಿಮ್ಮ ಹೆಸರಲ್ಲಿ ಗರಿಷ್ಠ 2 ಹೆಕ್ಟೇರ್ ವರೆಗೆ ಮಾತ್ರ ಕೃಷಿ ಭೂಮಿ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ನಿಮ್ಮ ಜಮೀನಿನ ದಾಖಲೆಗಳಲ್ಲಿ ಅಂದ್ರೆ RTC ನಿಮ್ಮ ಹೆಸರಲ್ಲಿ ಇರಬೇಕು. ಹಾಗಾದ್ರೆ ಇದಕ್ಕೆ ಯಾರಿಗೆಲ್ಲ ಈ ಸ್ಕೀಮ್ ಅಲ್ಲಿ ಜಾಯಿನ್ ಆಗೋಕೆ ಅವಕಾಶ ಇಲ್ಲ ಅನ್ನೋದಾದ್ರೆ, ಕೆಲವರಿಗೆ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇರೋದಿಲ್ಲ. ಅವ್ರು ಯಾರಪ್ಪ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಪಾವತಿಸೋರು, ಆದಾಯ ತೆರಿಗೆಯನ್ನ ಪಾವತಿಸೋರು, ರಾಷ್ಟ್ರೀಯ ಪಿಂಚಣಿ ಯೋಜನೆ ಸದಸ್ಯರು, NPS ಸದಸ್ಯರುಗಳು, ESIC ನಲ್ಲಿ ಇರುವವರು, ಹಾಗೆ PM ಶ್ರಮ ಯೋಗಿ ಮನ್ಧನ್ ನಂತಹ ಇತರ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಲ್ಲಿ ಈಗಾಗಲೇ ನೋಂದಣಿಗೊಂಡಿರುವಂತವರಿಗೆ ಇಲ್ಲಿ ಅವಕಾಶ ಇಲ್ಲ. ಅರ್ಜಿ ಸಲ್ಲಿಸೋದು ತುಂಬಾ ಸುಲಭ. ನಿಮ್ಮ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡ್ ಬೇಕು,
ಮೊಬೈಲ್ ನಂಬರ್ ಬೇಕು, ಯಾಕಂದ್ರೆ ಅದಕ್ಕೆ OTP ಎಲ್ಲ ಬರುತ್ತೆ. ಜಮೀನಿನ ದಾಖಲೆ ಬೇಕು, ಆಗ್ಲೇ ಹೇಳಿದಾಗೆ RTC ಪಹಣಿ ಪತ್ರ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು. ಇಷ್ಟಿದ್ರೆ ಸಾಕು, ಆರಾಮವಾಗಿ ಅಪ್ಲೈ ಕೂಡ ಮಾಡಬಹುದು. ಹಾಗಾದ್ರೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. PM ಕಿಸಾನ್ ಮನ್ಧನ್ ಯೋಜನೆಗೆ ಆನ್ಲೈನ್ ಮೂಲಕ ನೀವೇ ಸ್ವತಃ ಸೆಲ್ಫ್ ಎನ್ರೋಲ್ಮೆಂಟ್ ಅರ್ಜಿಯನ್ನ ನೀವು ಸ್ವತಃವಾಗಿ ನೀವೇ ಸಲ್ಲಿಸಬಹುದು. ಹೇಗೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋ ಹಂತಗಳು, ಮೊದಲನೇ ಹಂತ ಅಧಿಕೃತ ವೆಬ್ಸೈಟ್ಗೆ ನೀವು ಹೋಗಬೇಕು. ಇಲ್ಲಿ ವೆಬ್ಸೈಟ್ ಲಿಂಕ್ ಬರ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ. ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ mandhan.in ಅಥವಾ pmkmy.government.in ವೆಬ್ಸೈಟ್ಗಳ ಮುಖಪುಟವನ್ನ ಓಪನ್ ಮಾಡಿ. ಇಲ್ಲಿ ಲಾಗಿನ್ ಸೈನ್ ಇನ್ ಅಂತ ಬರುತ್ತೆ. ಹೋಮ್ ಪೇಜ್ ಅಲ್ಲಿ ಕ್ಲಿಕ್ ಮಾಡಿ ಹಿಯರ್ ಟು ಅಪ್ಲೈ ನಾವು ಅಂತ ಕೊಡಿ. ಲಾಗಿನ್ ಆದ್ಮೇಲೆ ಅಥವಾ ಎನ್ರೋಲ್ಮೆಂಟ್ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಸ್ವಯಂ ನೋಂದಣಿ ಎಂಬುದನ್ನ ಆರಿಸ್ಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಹಾಕಿ ಪ್ರೊಸೆಸ್ಡ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬರೋ OTP ಅನ್ನ ಎಂಟರ್ ಮಾಡಿ ಲಾಗಿನ್ ಆಗಿ ಅರ್ಜಿಯನ್ನ ಭರ್ತಿ ಮಾಡಿ. ಲಾಗಿನ್ ಆದ ನಂತರ ಮೆನ್ಯೂನಲ್ಲಿ ಎನ್ರೋಲ್ಮೆಂಟ್ಗೆ ಕ್ಲಿಕ್ ಮಾಡಿ. ಅದರಲ್ಲಿ PM ಕಿಸಾನ್ ಮನ್ಧನ್ ಯೋಜನೆಯನ್ನ ಆಯ್ಕೆ ಮಾಡಿ. ವೈಯಕ್ತಿಕ ವಿವರಗಳು, ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಮೊಬೈಲ್ ಸಂಖ್ಯೆಯನ್ನ ದಾಖಲಿಸಿದ ನಂತರ ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೇಗಿದೆಯೋ ಹಾಗೆ ಇರಬೇಕು. ನಿಮ್ಮ ರಾಜ್ಯ, ಜಿಲ್ಲೆ, ಉಪಜಿಲ್ಲೆ, ಹಳ್ಳಿಯ ಹೆಸರು, ವಿಳಾಸವನ್ನ ಕಂಪ್ಲೀಟ್ ಆಗಿ ಹಾಕಿ. ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಎಂಬುದನ್ನ ದೃಢೀಕರಿಸಿ ಬ್ಯಾಂಕ್ ಮತ್ತು ಜಮೀನಿನ ವಿವರಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ, ಅಕೌಂಟ್ ನಂಬರು, ಬ್ಯಾಂಕ್ ಹೆಸರು ಮತ್ತೆ IFSC ಕೋಡ್ ಅನ್ನ ಸರಿಯಾಗಿ ಹಾಕಿ ಬ್ಯಾಂಕ್ ಹೆಸರು, ಬ್ರಾಂಚ್ ಹೆಸರು ಎಲ್ಲ ಇನ್ಫಾರ್ಮೇಶನ್ ನ ಫಿಲ್ ಮಾಡಿ. ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನ ನೀವು ಹಾಕಬೇಕಾಗುತ್ತೆ. RTC ಪಹಣಿ ಪತ್ರದಲ್ಲಿರುವಂತೆ ಖಾತಾ ಸಂಖ್ಯೆ, ಸರ್ವೆ ನಂಬರ್ ಅನ್ನ ನಮೂದಿಸಿ. ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಇಂದ 51 ರೂಪಾಯಿ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಒಂದು ಫಾರ್ಮ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಕಟ್ ಆಗಿರೋ ವಿವರ ಗೊತ್ತಾಗುತ್ತೆ. ಆಟೋ ಡೆಬಿಟ್ ಸಿಸ್ಟಮ್ ಇರುತ್ತೆ. ತಿಂಗಳು 51 ರೂಪಾಯಿ ಆದ್ರೆ 51 ರೂಪಾಯಿ, ತಿಂಗಳು 55 ರೂಪಾಯಿ ಇದ್ರೆ 55 ರೂಪಾಯಿ. ನಿಮ್ಮ ಏಜ್ಗೆ ಎಷ್ಟೆಷ್ಟು ಹಣ ಹಾಕಬೇಕು ಅಂತ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ಯೋ ಅಷ್ಟು ಹಣ ತಿಂಗಳು ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತಾ ಹೋಗುತ್ತೆ. ಓಕೆ, ಒಂದು ವೇಳೆ ನೀವು ಈಗಾಗಲೇ PM ಕಿಸಾನ್ ವರ್ಷಕ್ಕೆ 6,000 ಬರೋ ಯೋಜನೆ ಇದೆಯಲ್ಲ, ಅದರ ಫಲಾನುಭವಿ ಆಗಿದ್ರೆ ಈ ಹಣದಿಂದಲೇ ಈ ಪೆನ್ಷನ್ ಪ್ರೀಮಿಯಂ ಕಟ್ ಆಗುವಂತೆ ಮಾಡಲು ಇಲ್ಲಿ ಒಪ್ಪಿಗೆ ಕನ್ಸರ್ಟ್ ಅನ್ನ ನೀಡಬಹುದು. ಸಬ್ಸಿಡಿ ಮತ್ತು ಕಾರ್ಡ್ ಡೌನ್ಲೋಡ್ ಎಲ್ಲಾ ಮಾಹಿತಿಯನ್ನ ಮತ್ತೊಮ್ಮೆ ರೀಚೆಕ್ ಮಾಡಿ ಸಬ್ಮಿಟ್ ಬಟನ್ಗೆ ಪ್ರೆಸ್ ಮಾಡಿ. ಯಾವುದೇ ತಪ್ಪಿರಬಾರ್ದು. ಅರ್ಜಿ ಸಲ್ಲಿಸುವಾಗ ಯಶಸ್ವಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ತಕ್ಷಣ ನಿಮ್ಮ ಕಿಸಾನ್ ಪೆನ್ಷನ್ ಅಕೌಂಟ್ ನಂಬರ್ PAN ಕ್ರಿಯೇಟ್ ಆಗುತ್ತೆ ಮತ್ತು ನಿಮ್ಮ ಪೆನ್ಷನ್ ಕಾರ್ಡ್ ಪರದೆಯ ಮೇಲೆ ಕಾಣಿಸುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡು ಕೂಡ ಇಟ್ಕೊಳ್ಳಿ. ನಿಮ್ಗೆ ಆನ್ಲೈನ್ ನಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಕಷ್ಟ ಅನ್ಸಿದ್ರೆ, ಸೆಲ್ಫ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರೆ, ನಿಮ್ಮ ಮನೆ ಹತ್ರದ ಕಾಮನ್ ಸರ್ವಿಸ್ ಸೆಂಟರ್ CSCಗೆ ಅಂದ್ರೆ ಡಿಜಿಟಲ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಥವಾ PM ಕಿಸಾನ್ಗೆ ಸಂಬಂಧಪಟ್ಟ ಸೇವಾ ಕೇಂದ್ರಗಳಲ್ಲಿ ಅಲ್ಲೂ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಲ್ಲಿ ನಿಮ್ಮ ಆಧಾರ್ ವೆರಿಫಿಕೇಶನ್, ಬ್ಯಾಂಕ್ ವೆರಿಫಿಕೇಶನ್ ಮತ್ತು ಆಟೋ ಡೆಬಿಟ್ ಮಾಡೇಟ್ ಎಲ್ಲವನ್ನೂ ಅವರೇ ಮಾಡಿಕೊಡ್ತಾರೆ. ಅದಾದ್ಮೇಲೆ ನಿಮ್ಗೊಂದು ಪೆನ್ಷನ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಹೀಗೆ ಪ್ರತಿ ತಿಂಗಳು ಕೂಡ ಬ್ಯಾಂಕ್ಗೆ ಹೋಗಿ ಹಣ ಕಟ್ಟೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಆಟೋ ಡೆಬಿಟ್ ಮಾಡ್ಕೊಳ್ಳುವ ಮೂಲಕ ನಿಮ್ಮ ಖಾತೆಯಿಂದಲೇ ಪ್ರತಿ ತಿಂಗಳು ಹಣ ಆಟೋಮೆಟಿಕ್ ಆಗಿ ಕಟ್ ಆಗುತ್ತಾ ಹೋಗುತ್ತೆ. ಇದರಿಂದ ಯಾವುದೇ ಟೆನ್ಷನ್ಸ್ ಕೂಡ ಇರಲ್ಲ. 60 ವರ್ಷದ ನಂತರ ನಿಮ್ಗೆ ಅದು ಮತ್ತೆ ಸಿಗುತ್ತೆ. ನಿಮ್ಗೆ 60 ವರ್ಷ ತುಂಬಿದ ತಕ್ಷಣ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಜೀವಿತಾವಧಿಯ ಕೊನೆಯವರೆಗೂ ಪೆನ್ಷನ್ ಸಿಗುತ್ತಾ ಇರುತ್ತೆ. ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಈಗ ನಿಮ್ ತಲೆಯಲ್ಲಿ ಒಂದ್ ಪ್ರಶ್ನೆ ಹುಟ್ಟಿರ್ಬೋದು, ಮೇಡಮ್ ಇದೇ ಈ ಯೋಜನೆಯಲ್ಲಿರುವಂತ ಅತ್ಯಂತ ಒಳ್ಳೆ ವಿಷಯ. ಮೇಡಮ್ 60 ವರ್ಷದ ನಂತರ ಪೆನ್ಷನ್ ಪಡಿತಾ ಇರುವಾಗ ಒಂದ್ ವೇಳೆ ಫಲಾನುಭವಿ ರೈತರು ತೀರ್ಕೊಂಡ್ರೆ ಅವರ ಪತ್ನಿ ಅಥವಾ ಪತಿಗೆ ಆ ಪೆನ್ಷನ್ ಮೊತ್ತದಲ್ಲಿ 50% ಹಣ ಫ್ಯಾಮಿಲಿ ಪೆನ್ಷನ್ ಆಗಿ ಸಿಗುತ್ತೆ. ಅಂದ್ರೆ ತಿಂಗಳಿಗೆ 1,500 ರೂಪಾಯಿ ಅವರ ಸಂಗಾತಿಗೆ ಸಿಗುತ್ತೆ. ಒಂದು ವೇಳೆ 60 ವರ್ಷ ಆಗೋ ಮುಂಚೆ ರೈತರು ಯಾವುದೋ ಕಾರಣಕ್ಕೆ ಮರಣ ಹೊಂದಿದ್ರು ಅಂತ ಅನ್ಕೊಳ್ಳಿ, ಅಕಾಲಿಕವಾಗಿ ಅವರ ಸಂಗಾತಿಗೆ ಅಂದ್ರೆ ಅವರ ಹೆಂಡತಿಗೆ ಅಥವಾ ಅವರ ಗಂಡನಿಗೆ 2 ಪೆನ್ಷನ್ ಸಿಗುತ್ತೆ. ಒಂದು ಅದೇ ಯೋಜನೆನ ಮುಂದುವರಿಸಿ ಕಾಂಟ್ರಿಬ್ಯೂಷನ್ ಕಟ್ಟಿ 60 ವರ್ಷದ ನಂತರ ಪೆನ್ಷನ್ ಪಡಿಬಹುದು. ಇಲ್ಲಾಂದ್ರೆ ಅಲ್ಲಿವರೆಗೂ ಕಟ್ಟಿದ ಹಣವನ್ನ ರೂಲ್ಸ್ ಪ್ರಕಾರ ಬಡ್ಡಿ ಸಮೇತ ವಾಪಸ್ ಪಡಿಬಹುದು. ಯೋಜನೆಯಿಂದ ಮಧ್ಯದಲ್ಲೇ ಹೊರ ಬರ್ಬೋದು. ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ವ್ಯಕ್ತಿ ತೀರ್ಕೊಂಡ್ರೆ ಫ್ಯಾಮಿಲಿ ಕಷ್ಟದ ಸಮಯದಲ್ಲಿ ಇರುತ್ತೆ, ಒಂದಿಷ್ಟು ಹಣ ಅಲ್ಲಿ ಜಮೆ ಆಗಿರುತ್ತೆ. ಅವಾಗ ಆ ಫ್ಯಾಮಿಲಿ ಆ ಹಣವನ್ನ ತೆಕ್ಕೋಬಹುದು. ಅವರ ಆ ಕಷ್ಟದ ಸಂದರ್ಭದಲ್ಲಿ ಆ ಹಣ ಫಿನಾನ್ಷಿಯಲಿ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಬಹುದು. ಇಲ್ಲ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀವಿ, ಈಗ ಸದ್ಯಕ್ಕೆ ಆ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟು ನಂತರ 60 ವರ್ಷದ ನಂತರ ಆ ಹೆಂಡತಿಯೋ ಆ ವ್ಯಕ್ತಿಯ ಗಂಡನೋ ಆ ಹಣವನ್ನ ಪೆನ್ಷನ್ ಅನ್ನ ತಗೋಬಹುದು. ಖಂಡಿತ ಕೆಲವು ಕಾರಣಗಳಿಂದ ನಿಮ್ಗೆ ಈ ಯೋಜನೆಯಲ್ಲಿ ಮುಂದುವರಿಯಲು ಇಷ್ಟ ಇಲ್ಲ ಅಂತ ಆಗಿದ್ದಿದೆ, ನಿಯಮದ ಪ್ರಕಾರ ನೀವು ಎಕ್ಸಿಟ್ ಕೂಡ ಆಗ್ಬೋದು. ನೀವು ಪಾವತಿಸಿದ ಹಣ ಮತ್ತು ಅದಕ್ಕೆ ಬರುವ ಬಡ್ಡಿಯನ್ನ ಸೇರಿಸಿ ನಿಮ್ಗೆ ವಾಪಸ್ ನೀಡಲಾಗುತ್ತೆ. ಈ ಯೋಜನೆಯ ಪ್ರಮುಖ ಲಾಭಗಳು
ಏನೇನಿದೆ ಅಂತ ನೋಡ್ತಾ ಹೋಗೋಣ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 60 ವರ್ಷದ ನಂತರ ತಿಂಗಳಿಗೆ 3,000 ಪೆನ್ಷನ್ ಬರುತ್ತೆ. ಸರ್ಕಾರದಿಂದಲೂ ಸಮನಾದ ಹಣ ಜಮೆ ಆಗುತ್ತೆ. ಆಟೋ ಡೆಬಿಟ್ ಸೌಲಭ್ಯ ಇರೋದ್ರಿಂದ ಕಟ್ಟೋದು ಸುಲಭ. ಫ್ಯಾಮಿಲಿ ಪೆನ್ಷನ್ ಗ್ಯಾರಂಟಿ. ಸಣ್ಣ ಮೊತ್ತದಿಂದಲೇ ಈಗಲೇ ಹೂಡಿಕೆಯನ್ನ ಆರಂಭಿಸಿ. ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಕೂಡ ನಿಮಗೆ ಸಿಗುತ್ತೆ. ಯಾರೆಲ್ಲ ಈ ಯೋಜನೆಗೆ ಖಂಡಿತವಾಗಿಯೂ ಸೇರ್ಬೇಕು ಅನ್ನೋದಾದ್ರೆ, ನಿಮ್ಮ ಹತ್ತಿರ ಕೃಷಿ ಭೂಮಿ ಇದೆಯಾ, ನಿಮ್ಮ ವಯಸ್ಸು 18ರಿಂದ 40 ಒಳಗಡೆ ಇದೆಯಾ, ಭವಿಷ್ಯದಲ್ಲಿ ನಮಗೂ ಒಂದು ಕಾಯಂ ಆದಾಯ ಇರಬೇಕು ಅಂತ ಅನ್ಕೋತಿದ್ದೀರಾ, ಹಾಗಾದ್ರೆ ಈ ಯೋಜನೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾಗಿದೆ. ಈ PM ಕಿಸಾನ್ ಮನ್ಧನ್ ಯೋಜನೆ ಬಗ್ಗೆ ನಿಮಗಿದ್ದ ಎಲ್ಲಾ ಅನುಮಾನಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಯಾವ್ದಾದ್ರು ಹೊಸ ಪ್ರಶ್ನೆ ಹುಟ್ಕೊಂಡ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿರೋ ಅಥವಾ ನಿಮಗೆ ಗೊತ್ತಿರೋ ರೈತ ಬಾಂಧವರಿಗೂ ಕೂಡ ಈ ಮಾಹಿತಿಯನ್ನ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗಕ್ಕೆ ಬರಲಿ. ಇದೇ ತರಹದ ಸರ್ಕಾರಿ ಯೋಜನೆಗಳ ಬಗ್ಗೆ, ಕೃಷಿ ಮಾಹಿತಿ ಬಗ್ಗೆ ಮತ್ತು ಫಿನಾನ್ಸ್ ಅಪ್ಡೇಟ್ಗಳನ್ನ ದಿನಾಲೂ ಪಡಿಬೇಕಾ? ಹಾಗಾದ್ರೆ ತಡ ಮಾಡದೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಫಾರ್ಮಿಂಗ್ ಚಾನಲ್. ಟಾಟಾ, ಟೇಕ್ ಕೇರ್, ಬಾಯ್. Bosswala. Be the boss.